ಆತ್ಮೀಯರೆಲ್ಲರಿಗೂ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮನ್ನು ಸುಲಭವಾಗಿ ಆವರಿಸುವಂತಹ ಪಾಪಗಳಲ್ಲಿ ಮತ್ತೊಂದು ಪಾಪದ ವಿಷಯದಲ್ಲಿ ನಾವು ಗ್ರಂಥವನ್ನು ಅಭ್ಯಾಸ ಮಾಡೋಣ. ಸುಳ್ಳುಗಳು ಅಥವಾ ಚಾಡಿ ಹೇಳುವುದು, ಇದು ನಮ್ಮನ್ನು ಸುಲಭವಾಗಿ ಆವರಿಸುವಂತಹ ಪಾಪ. ಬೆಟ್ಟದಂತಹ ಸಮಸ್ಯೆಯನ್ನು ಒಂದು ಚಿಕ್ಕ ಸುಳ್ಳು ಸುಲಭವಾಗಿ ನಿವಾರಣೆ ಮಾಡುತ್ತದೆ. ಅಷ್ಟು ಶಕ್ತಿ ಸುಳ್ಳಿಗಿದೆ. ಹಾಗಾಗಿ ಇದು ಸುಲಭವಾಗಿ ಆವರಿಸುವಂಥ ಪಾಪ. ಇದು ಸುಳ್ಳು. ಕನ್ನಡದಲ್ಲಿ ಒಂದು ಗಾದೆ ಮಾತು ಈ ಸುಳ್ಳಿನ ವಿಷಯದಲ್ಲಿ ನಾವು ಕೇಳ್ತಾ ಇರ್ತೇವೆ. ಸತ್ಯ ಹೊಸ್ತಿಲನ್ನು ದಾಟುವಷ್ಟರೊಳಗೆ ಸುಳ್ಳು ಇಡೀ ಊರನ್ನೆಲ್ಲ ಸುತ್ತಕೊಂಡು ಬಂದಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವಿತ ಅವಧಿಯಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳನ್ನು ತನ್ನ ಬದುಕಿನಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ವಾಸ್ತವನೇ. ಆದರೆ ಒಂದು ಪ್ರತ್ಯೇಕವಾದಂತಹ ಜೀವಿತವನ್ನು ಜೀವಿಸುವುದಕ್ಕೆ, ಒಂದು ನಿರೀಕ್ಷೆಯುಳ್ಳ ಜೀವಿತವನ್ನು ಜೀವಿಸುವುದಕ್ಕೆ ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗಿ ದೇವರು ಮೆಚ್ಚುವಂಥ ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಅನುಕೂಲಕರವಾದಂತಹ ಪರಿಶುದ್ಧ ಜೀವಿತವನ್ನು ಜೀವಿಸುವುದಕ್ಕೆ ಸಿದ್ಧರಾಗಿರ್ತಕ್ಕಂತಹ ಪ್ರತಿಯೊಬ್ಬ ದೇವರ ಮಕ್ಕಳು ಈ ಸುಲಭವಾಗಿ ಆವರಿಸುವಂತಹ ಈ ಸುಳ್ಳು ಚಾಡಿ ಹೇಳುವುದು ಅನ್ನುವಂಥ ಒಂದು ಪಾಪದ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು ಪ್ರಿಯರೇ. ಯಾಕೆಂತಂದರೆ ದೇವರು ಸುಳ್ಳು ಹೇಳಲಾರ. ಸುಳ್ಳು ದೇವರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಯಾವುದು ಅಂಥೇಳಿ ನಾವು ಒಂದು ವೇಳೆ ಆಲೋಚನೆ ಮಾಡಿದ್ರೆ ದೇವರ ಶಕ್ತಿ ಸಾಮರ್ಥ್ಯಕ್ಕೆ ಯಾವುದೂ ಅಸಾಧ್ಯ ಅಲ್ಲ. ಆತನು ಇಲ್ಲದ್ದನ್ನು ಇರುವುದನ್ನಾಗಿ ಕರೆಯುವಂಥ ಆತನು, ಸತ್ತವರನ್ನು ಬದುಕಿಸುವುದಕ್ಕೆ ಸಾಮರ್ಥ್ಯ ಉಳ್ಳಂಥ ಆತನು ಸರ್ವಶಕ್ತನು, ಸರ್ವಾಂತರ್ಯಾಮಿಯು, ಸರ್ವಜ್ಞಾನಿಯು, ಸರ್ವವ್ಯಾಪಿ. ದೇವರ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದಂಥವುಗಳು ಯಾವೂ ಇಲ್ಲ. ಆದರೆ ದೇವರ ಸ್ವಭಾವಕ್ಕೆ, ದೇವರ ಗುಣಲಕ್ಷಣಗಳಿಗೆ ಅಸಾಧ್ಯವಾಗಿರುವಂಥದ್ದು, ಆತನ ಸ್ವಭಾವಕ್ಕೆ ವಿರುದ್ಧವಾದದ್ದು ಯಾವುದು ಅಂತಂದರೆ ಸುಳ್ಳಾಡುವುದು ದೇವರ ಕೈಲಿ ಆಗಲ್ಲ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ದೇವರ ವಾಕ್ಯದ ನಿಮಿತ್ತವಾಗಿ ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳಿದಂಥವರು ಕ್ರಿಸ್ತನಲ್ಲಿರ್ತಕ್ಕಂತಹ ನಿತ್ಯ ಜೀವವನ್ನು, ಆ ಮಹಾಲೋಕವನ್ನು, ಆ ಮಹಾಲೋಕದ ಅನುಭವವನ್ನು, ಆ ಒಂದು ಜೀವಿತವನ್ನು ನಮಗೆ ಆದಷ್ಟು ಬೇಗ ಕೊಡು ಅನ್ನುವಂತಹ ಈ ಪರಿಶುದ್ಧರ ಒಂದು ಪ್ರಾರ್ಥನೆ, ಆ ಪ್ರಾರ್ಥನೆಯಲ್ಲಿ ಅವರು ದೇವರನ್ನು ಯಾವ ರೀತಿಯಾಗಿ ಅವರು ಕರೀತಾರೆ ಅನ್ನುವಂಥದ್ದನ್ನು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಅವರು ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ ಅಂತ ಹೇಳ್ತಾರೆ. ದೇವರನ್ನು ಅವರು ಯಾವ ರೀತಿ ಕರಿತಾ ಇದ್ದಾರೆ ಅಂತಂದರೆ ಪರಿಶುದ್ಧನೇ, ಒಡೆಯನೇ, ಸತ್ಯವಂತನೂ ಆಗಿರುವಾತನೇ ಅಂತ ಹೇಳ್ತಾರೆ. ದೇವರು ಸತ್ಯವಂತನು, ಆತನು ಸುಳ್ಳಾಡಲಾರನು. ಸಮುವೇಲನ ಬರೆದ ಮೊದಲನೇ ಗ್ರಂಥ ಫಸ್ಟ್ ಸಾಮ್ಯುಯೇಲ್ ಚಾಪ್ಟರ್ 15 ವರ್ಸ್ 29. 1 ಸಮುವೇಲ 15ನೇ ಅಧ್ಯಾಯ 29ನೇ ವಚನದಲ್ಲಿ ಇಸ್ರಾಯೇಲ್ಯರ ನಿತ್ಯಾಧಾರನು ಸುಳ್ಳಾಡುವವನಲ್ಲ. ಇಸ್ರಾಯೇಲ್ಯರಿಗೆ ನಿತ್ಯವೂ ಆಧಾರವಾಗಿರ್ತಕ್ಕಂಥ ಆತನು, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯು,
ಸದಮಲ ಸ್ವಾಮಿ ಅಂತಂದರೆ ಪರಿಶುದ್ಧ ದೇವರು, ಪರಿಶುದ್ಧ ದೇವರು. ಆತನು ಸುಳ್ಳಾಡುವವನಲ್ಲ. ದೇವರು ಸತ್ಯವಂತನು, ದೇವರು ಸುಳ್ಳಾಡುವವನಲ್ಲ. ಹಾಗೆಯೇ ಆತನ ಪ್ರಿಯ ಕುಮಾರನು, ನಮ್ಮ ಒಡೆಯನು, ರಕ್ಷಕನು, ವಿಮೋಚಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನೂ ಕೂಡ ಆತನು ಸುಳ್ಳಾಡಲಾರನು. ಯೋಹಾನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಜಾನ್ ಚಾಪ್ಟರ್ 8 ವರ್ಸ್ 45, 45ನೇ ವಚನದಲ್ಲಿ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 45ನೇ ವಚನದಲ್ಲಿ, ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ ಅಂತ ಹೇಳ್ತಾನೆ. ನಾನು ಸತ್ಯವನ್ನು ಹೇಳುವವನಾದ್ದರಿಂದ, ನಾನು ಸತ್ಯವನ್ನೇ ಹೇಳ್ತೀನಿ. ನಾನು ಮನುಷ್ಯರ ಮೆಚ್ಚುಗೆಯನ್ನು ಸಂಪಾದಿಸಬೇಕು ಎಂಬುದಾಗಿ ಆಗಲಿ, ಮನುಷ್ಯರ ಹೊಗಳಿಕೆ ಬೇಕು ಎಂಬುದಾಗಿ ಆಗಲಿ, ಮನುಷ್ಯರು ನನ್ನನ್ನು ಕೊಂಡಾಡಬೇಕು, ಮನುಷ್ಯರು ನನ್ನನ್ನು ಸ್ತುತಿಸಬೇಕು ಅನ್ನುವಂತಹ ಆಲೋಚನೆಯಿಂದಲ್ಲದೆ ಸತ್ಯವನ್ನೇ ಆಡ್ತೀನಿ ನಾನು ಅಂತ ಹೇಳ್ತೇನೆ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನನ್ನು ದ್ವೇಷಿಸ್ತಿರೋ, ನನ್ನನ್ನು ತಿರಸ್ಕರಿಸ್ತಿರೋ, ಐ ಡೋಂಟ್ ಕೇರ್, ನನಗದು ಬೇಕಾಗಿಲ್ಲ. ನಾನು ಸತ್ಯವನ್ನೇ ಹೇಳ್ತೀನಿ, ನಾನು ಸತ್ಯವನ್ನು ಹೇಳುವವನಾದ್ದರಿಂದ ಅಂತ ಹೇಳ್ತೇನೆ. ಅದಕ್ಕೆ ಮುಂದುವರೆದ ಭಾಗದಲ್ಲಿ, ನಾನು ಸತ್ಯ ಹೇಳುತ್ತಾ ಇರೋದ್ರಿಂದ ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ ಅಂತ ಹೇಳ್ತೇನೆ. ನನ್ನಲ್ಲಿ ಸುಳ್ಳು ಅನ್ನೋದಾಗಲಿ, ಸತ್ಯಕ್ಕೆ ವಿರುದ್ಧವಾದಂತಹ ಆಲೋಚನೆಗಳಾಗಲಿ, ಆ ಆಲೋಚನೆಗೆ ಸಂಬಂಧಪಟ್ಟಂಥ ಕ್ರಿಯೆಗಳೇ ಆಗಲಿ ನನ್ನಲ್ಲಿ ತೋರಿಸ್ಕೊಡೋರು ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾನೆ. ಚಾಲೆಂಜ್, ಯೂನಿವರ್ಸಲ್ ಚಾಲೆಂಜ್, ಸಾರ್ವತ್ರಿಕ ಸವಾಲನ್ನು ಹಾಕ್ತಾ ಇದ್ದಾನೆ. ನಾನು ಸತ್ಯವಂತನು, ಸತ್ಯಕ್ಕನುಸಾರವಾಗಿಯೇ ನಾನು ಜೀವಿಸ್ತೀನಿ, ಸುಳ್ಳು ಅನ್ನುವಂಥದ್ದು ನನ್ನಲ್ಲಿಲ್ಲ. ನಾನು ಸುಳ್ಳಾಡಲಾರೆನು, ಯಾಕೆಂದರೆ ನನ್ನ ತಂದೆ ಸತ್ಯವಂತನು, ನಾನೂ ಸತ್ಯವಂತನು ಅಂತ ಹೇಳ್ತಾನೆ. ಪಿಲಾತನು ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಆತನು ಯೇಸು ಕ್ರಿಸ್ತನನ್ನು ಒಂದು ಮಾತು ಕೇಳ್ತಾನೆ. ಪಿಲಾತನು, ನೀನು ಇಸ್ರಾಯೇಲರ ಅರಸನೋ ಅಂತೇಳಿ ಕೇಳಿದಾಗ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ ಅಂತ ಹೇಳ್ತಾನೆ ಯೇಸು ಕ್ರಿಸ್ತನು. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನದಲ್ಲಿ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ, ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು ಅಂತ ಹೇಳ್ತಾನೆ. ನನ್ನ ಹುಟ್ಟಿದ ಪರಮಾರ್ಥ ಏನು ಅಂತಂದರೆ, ನಾನು ಯಾತಕ್ಕೋಸ್ಕರ ಹುಟ್ಟಿದ್ದೀನಿ ಅಂತಂದರೆ ಸತ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರ, ಸತ್ಯವನ್ನು ಹೇಳುವುದಕ್ಕೋಸ್ಕರವೇ ನಾನು ಹುಟ್ಟಿದ್ದೀನಿ ಅಂತ ಹೇಳ್ತಾನೆ. ಆದರೆ ಲೋಕ ಸತ್ಯವನ್ನು ನಂಬೋಲ್ಲ, ಸುಳ್ಳನ್ನು ನಂಬುತ್ತಾರೆ. ಸುಳ್ಳು ಭಾಳ ಸುಂದರವಾಗಿರುತ್ತೆ, ಸುಳ್ಳು ಬಹುದೊಡ್ಡದಾದಂಥ ಆನಂದನ ಕೊಡ್ತದೆ, ಶಾರೀರಿಕ ಸಂತೋಷನ ಕೊಡ್ತದೆ. ಆದರೆ ಅದು ಕ್ಷಣಿಕ, ಅದು ತಾತ್ಕಾಲಿಕ. ಸತ್ಯ ಕಹಿನೇ ಇರಬಹುದು, ಸ್ವೀಕರಿಸುವುದಕ್ಕೆ ಕಷ್ಟನೇ ಇರಬಹುದು, ಆದರೂ ಅದು ಶಾಶ್ವತ. ಅದು ನಿಜವಾದ ವಾಸ್ತವಿಕತೆ. ಅದು ವಾಸ್ತವಿಕತೆ. ಅದಕ್ಕೆ ನಾಶನಕ್ಕೆ ಹೋಗುವ ಮಾರ್ಗ ವಿಶಾಲವಾದದ್ದು, ಬಹುಜನರು ಅದರಲ್ಲಿ ನುಗ್ಕೊಂಡು ಹೋಗ್ತಾರೆ, ಅದು ಸುಲಭ. ಆದರೆ ನಿತ್ಯ ಜೀವಕ್ಕೆ ಹೋಗುವ ಮಾರ್ಗ ಇಕ್ಕಟ್ಟು, ಬಲು ಬಿಕ್ಕಟ್ಟು, ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ ಅಂತ ಹೇಳ್ತಾರೆ. ಹಾಗಾಗಿ ಸುಳ್ಳು ಅನ್ನುವಂಥದ್ದು, ಚಾಡಿ ಹೇಳುವಂಥದ್ದು, ಅದು ಸುಲಭವಾಗಿ ಮನುಷ್ಯನನ್ನು ಆವರಿಸುವಂಥ ಪಾಪ. ದೇವರು ಸುಳ್ಳಾಡಲಾರನು, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸುಳ್ಳಾಡಲಾರನು, ಪರಿಶುದ್ಧಾತ್ಮನು ಕೂಡ ಸುಳ್ಳಾಡಲಾರನು. ಆತನು ಸತ್ಯವಂತನು, ಪರಿಶುದ್ಧಾತ್ಮನು ಕೂಡ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದರೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಅಂತ ಹೇಳ್ತಾನೆ. ಪರಿಶುದ್ಧಾತ್ಮನು
ಸತ್ಯವಂತನು. ಸರ್ವ ವಿಷಯದಲ್ಲಿಯೂ ನಿಮ್ಮನ್ನು ಸತ್ಯಕ್ಕೆ ನಡೆಸಿಕೊಂಡು ಹೋಗುವಂಥ ಆತನು ಪರಿಶುದ್ಧಾತ್ಮನು. ತಂದೆಯಾದ ದೇವರು ಸತ್ಯವಂತನು, ಕರ್ತನಾದ ಯೇಸು ಕ್ರಿಸ್ತನು ಸತ್ಯವಂತನು, ಪರಿಶುದ್ಧಾತ್ಮನು ಸತ್ಯವಂತನು. ಕ್ರೈಸ್ತನೂ ಕೂಡ, ಯೇಸು ಕ್ರಿಸ್ತನ ಶಿಷ್ಯನೂ ಕೂಡ ಸುಳ್ಳಾಡಲಾರನು. ಸುಲಭವಾಗಿ ಆವರಿಸುವಂತಹ ಈ ಸುಳ್ಳೆಂಬ ಪಾಪಕ್ಕೆ ಸಿಲುಕಿಕೊಳ್ಳಲಾರನು ಕ್ರೈಸ್ತನು. ಎಫೆಸ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ನಿನ್ನ ಮಾತು ಹೌದಾದರೆ ಹೌದು ಅಂತಿರಲಿ, ಅಲ್ಲವಾದರೆ ಅಲ್ಲ ಅಂತಿರಲಿ. ಇದಕ್ಕಿಂತ ಹೆಚ್ಚಿಂದ ಏನಾದರೂ ಬಂತು ಅಂದರೆ ಅದು ಸತ್ಯಕ್ಕೆ ವಿರೋಧಿಯಾಗಿರ್ತಕ್ಕಂಥ ಸೈತಾನನ ಕಡೆಯಿಂದ ಬಂದಂಥದ್ದು. ನೀನು ಸೈತಾನನ ಕಡೆಯವನಲ್ಲ. ಓ ಕ್ರೈಸ್ತನೇ, ಕ್ರಿಸ್ತನನ್ನು ಧರಿಸಿಕೊಂಡಿರ್ತಕ್ಕಂಥ ಆತನೇ, ಕ್ರಿಸ್ತನ ಹೆಜ್ಜೆ ಜಾಡನ್ನು ಅನುಸರಿಸ್ತಕ್ಕಂಥ ಆತನೇ, ಯೇಸು ಕ್ರಿಸ್ತನ ಶಿಷ್ಯನೇ, ಯೇಸು ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಯೇ, ನೀನು ಸತ್ಯವನ್ನೇ ಆಡು. ಯಾಕೆಂದರೆ ನಿನ್ನ ತಂದೆ ಸತ್ಯವಂತನು, ನಿನ್ನನ್ನು ಕೊಂಡುಕೊಂಡಂಥ ಯೇಸು ಕ್ರಿಸ್ತನ ಸತ್ಯವಂತನು, ನಿನಗೆ ದಯಪಾಲಿಸಲ್ಪಟ್ಟಂತಹ ಪರಿಶುದ್ಧಾತ್ಮನು ಕೂಡ ಸತ್ಯವಂತನು. ನೀನೂ ಕೂಡ ಸತ್ಯವಂತನಾಗಿರು. ಸುಳ್ಳಾಡುವುದನ್ನು ಬಿಟ್ಟುಬಿಡು. ಚಾಡಿ ಹೇಳುವಂಥದ್ದನ್ನು ಬಿಟ್ಟುಬಿಡು. ಯಾಕೆಂದರೆ ಇದು ಸುಲಭವಾಗಿ ಆವರಿಸುವಂಥ ಪಾಪ. ಇದಕ್ಕೂ ಭಾಳ ಕಷ್ಟ ಏನು ಬೇಕಾಗಿಲ್ಲ. ಇದು ಭಾಳ ಸುಲಭವಾಗಿ ಆವರಿಸ್ಕೊಳ್ತದೆ. ಸೈತಾನನು ಸುಳ್ಳುಗಾರನು. ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ನನ್ನ ಮಾತನ್ನು ನಂಬಲ್ಲ, ಯಾಕೆಂದ್ರೆ ನಾನು ಸತ್ಯ ಹೇಳ್ತೀನಿ. ನೀವು ನನ್ನ ಮಾತನ್ನು ನಂಬಲ್ಲ, ಆದರೆ ನೀವು ಸುಳ್ಳನ್ನು ನಂಬ್ತೀರಿ. ಯಾಕೆಂದರೆ ಸುಳ್ಳಿಗೆ ಮೂಲ ಪುರುಷನು ಯಾರು ಅಂತಂದರೆ ಸೈತಾನನು. ಸುಳ್ಳಿಗೆ ಮೂಲನು ಯಾರು ಅಂತಂದರೆ ಸೈತಾನನು. ಸುಳ್ಳನ್ನು ನೀವು ನಂಬ್ತೀರಿ. ಸೈತಾನನು ಸುಳ್ಳುಗಾರರು ಯಾರು ಅಂತಂದರೆ, ಸುಳ್ಳು ಹೇಳ್ತಕ್ಕಂಥವ್ರು ಯಾರು ಅಂತಂದರೆ ಸೈತಾನನ ಸಂಬಂಧಿಕರು. ಯೋಹಾನ್ ಬರೆಸುವಾರ್ತೆಯಲ್ಲಿ ಈ ವಿಷಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಬಾಯಿಂದಲೇ ನಾವು ಕೇಳ್ತೀವಿ. ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ 43ನೇ ವಚನದಲ್ಲಿ, ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೇ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನೂ ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ ಅಂತ ಹೇಳ್ತಾನೆ. ಒಂದು ವೇಳೆ ನೀನು ನಾನು ಸುಳ್ಳನ್ನು ಹೇಳ್ತಾ ಇದ್ದರೆ ನನ್ನ ತಂದೆ ಸುಳ್ಳುಗಾರನಾಗಿರ್ತಾನೆ. ಆ ಸುಳ್ಳುಗಾರನು ಯಾರು ಅಂತಂದರೆ ಸೈತಾನನು. ನಾವು ಸೈತಾನನಿಂದ ಹುಟ್ಟಿದವರಲ್ಲ, ದೇವರಿಂದ ಹುಟ್ಟಿದಂಥವ್ರು ನಾವು. ದೇವರ ವಾಕ್ಯ ಎಂಬ ಬೀಜದಿಂದ ಹುಟ್ಟಿದಂಥವ್ರು ನಾವು. ದೇವರು ಸತ್ಯವಂತನು, ಆತನ ಮಗನಾದಂಥ ಯೇಸು ಕ್ರಿಸ್ತನ ಸತ್ಯವಂತನು, ಆತ್ಮನು ಕೂಡ ಸತ್ಯವಂತನು, ಕ್ರೈಸ್ತನು ಕೂಡ ಸತ್ಯವಂತನು. ಇಂಥ ಸತ್ಯವಂತನ ಮೇಲೆ ಈ ಸುಳ್ಳು ಅನ್ನುವಂಥ ಸುಲಭವಾಗಿ ಆವರಿಸುವಂಥ ಪಾಪ ಮುತ್ಕೊಳ್ಬಾರ್ದು. ಸುಳ್ಳುಗಾರರು ದೇವರಿಗೆ ಅಸಹ್ಯ ಅಂತ ಹೇಳ್ತಾನೆ. ದೇವರಿಗೆ ಅಸಹ್ಯ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಸುಳ್ಳುಗಾರರು ದೇವರಿಗೆ ಅಸಹ್ಯ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 22ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದರೆ, ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು ಅಂತ ಹೇಳ್ತಾರೆ. ಸುಳ್ಳು ತುಟಿ ಯೆಹೋವನಿಗೆ ಹೇಸಿಗೆ ಅಸಹ್ಯ. ಅದು ದೇವರಿಗೆ ಸುಳ್ಳು ತುಟಿಗಳು. ಆದರೆ ಸತ್ಯವಂತರು ಯೆಹೋವನಿಗೆ ಲೇಸು ಅಂತ ಹೇಳ್ತಾರೆ. ಯೆಹೋವನಿಗೆ ಲೇಸು. ಸೊ ಹಾಗಾಗಿ ದೇವರಿಗೆ ಸುಳ್ಳುಗಾರರು ಅವರು ಅಸಹ್ಯ. ಸುಳ್ಳು ಅನ್ನುವಂಥದ್ದು ಅದು ಪಾಪ. ಅದು
ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಅದು ಚಿಕ್ಕ ಸುಳ್ಳೇ ಆಗಲಿ ದೊಡ್ಡ ಸುಳ್ಳೇ ಆಗಲಿ ಏನೇ ಆಗಲಿ, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಅಂತ ಹೇಳ್ತಾರೆ. 22ನೇ ಅಧ್ಯಾಯ 15ನೇ ವಚನದಲ್ಲಿ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 15ನೇ ವಚನದಲ್ಲಿ, ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು. ದೇವರಿಂದ ಹೊರಗಿರ್ತಾರೆ, ದೇವರ ಸಹವಾಸದಿಂದ ದೂರವಿರ್ತಾರೆ. ಯಾರು? ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರು. ಸುಳ್ಳನ್ನು ಪ್ರೀತಿಸ್ತಾರೆ, ಸುಳ್ಳನ್ನೇ ನಡೆಸ್ತಾರೆ. ಸೊ ಹಾಗಾಗಿ ಸುಳ್ಳುಗಾರರು ಪರಲೋಕಕ್ಕೆ ಹೋಗಲಾರರು. ಯಾಕಂದರೆ ದೇವರು ಸುಳ್ಳಾಡಲಾರನು. ಆದ್ದರಿಂದ ಪ್ರಿಯ ದೇವಜನರೇ, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂಥ ಸಭೆಯೇ, ನೀನು ಸುಳ್ಳಿಗೆ ದೂರವಾಗಿರು. ವಿಮೋಚನ ಕಾಂಡ 23ನೇ ಅಧ್ಯಾಯ 1ರಿಂದ 1ನೇ ವಚನ ಮತ್ತು 7ನೇ ವಚನವನ್ನು ಗಮನಿಸಿದರೆ, ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ 1ನೇ ವಚನ, ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನ್ಯಾಯವಿರುದ್ಧವಾದ ಸಾಕ್ಷಿಯನ್ನು ನುಡಿಬಾರದು ಅಂತ ಹೇಳ್ತಾನೆ. ಸಾರಿದ ಸುವಾರ್ತೆ ನಂಬಿಕೆಗೆ ಆಧಾರ, ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ ಎಂಬುದಾಗಿ ರೋಮ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ನಾನು ಆಡುವಂಥ ಪ್ರತಿಯೊಂದು ಮಾತಿಗೂ ಕೂಡ ಆಧಾರ ಇರಬೇಕು. ಆ ಆಧಾರ ನನ್ನ ವ್ಯಕ್ತಿಗತವಾದಂಥ ಮಾತಾಗಿರಬಾರ್ದು, ನನ್ನ ವ್ಯಕ್ತಿಗತವಾದಂಥ ಅನುಭವ ಆಗಿರಬಾರ್ದು. ಅದು ದೇವರ ಮಾತೇ ಆಧಾರವಾಗಿರಬೇಕು. ಹಾಗಾಗಿ ಸುಳ್ಳಿಗೆ ನೀವು ದೂರವಾಗಿರ್ರಿ. ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ 7ನೇ ವಚನದಲ್ಲಿ, ನಿರಪರಾಧಿಯಾಗಿಯೂ ಸನ್ಮಾರ್ಗಸ್ಥನಾಗಿಯೂ ಇರುವ ಮನುಷ್ಯನಿಗೆ ಮರಣದಂಡನೆಯನ್ನು ವಿಧಿಸಲೇಬಾರದು. ಸುಳ್ಳು ಸಾಕ್ಷಿ ಹೇಳಿ ಒಬ್ಬ ಸನ್ಮಾರ್ಗಸ್ಥನನ್ನ, ನಿರಪರಾಧಿಯನ್ನ ನೀವು ಮರಣದಂಡನೆಗೆ ವಿಧಿಸಲೇಬಾರದು. ಸನ್ಮಾರ್ಗಿ ದೇವರಿಗಿಷ್ಟನು, ನಿರಪರಾಧಿಯು ದೇವರ ಪಕ್ಷದಲ್ಲಿರ್ತಕ್ಕಂಥ ಆತನು. ಹಾಗಾಗಿ ಸುಳ್ಳಿಗೆ ನೀವು ದೂರವಾಗಿರ್ರಿ ಅಂತ ಹೇಳ್ತಾನೆ, ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾನೆ. ಯಾಜಕಕಾಂಡ 19ನೇ ಅಧ್ಯಾಯ 11ನೇ ವಚನವನ್ನು ಒಂದ್ಸಾರಿ ಗಮನಿಸೋಣ. ಯಾಜಕಕಾಂಡ 19ನೇ ಅಧ್ಯಾಯ 11ನೇ ವಚನ, ಕದಿಯಬಾರದು, ಮೋಸ ಮಾಡಬಾರದು, ಒಬ್ಬರಿಗೊಬ್ಬರು ಸುಳ್ಳಾಡಬಾರದು, ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು, ನಾನು ಯೆಹೋವನು ಅಂತ ಹೇಳ್ತಾರೆ. ನಾನು ಯಾರು? ನಾನು ಇರುವಾತನು, ನಾನು ಸತ್ಯವಂತನು. ನನ್ನ ಹೆಸರನ್ನ ಹೇಳ್ಕೊಂಡು ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಡಬಾರ್ದು. ಒಬ್ರಿಗೊಬ್ಬರು ನೀವು ಸುಳ್ಳಾಡಬಾರ್ದು. ಒಬ್ರಿಗೊಬ್ಬರು ನೀವು ಸುಳ್ಳಾಡಬಾರ್ದು. 16ನೇ ವಚನದಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು. ಅವನಂಗಂತೆ ಇವನಿಂಗಂತೆ ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರ್ದು, ದ್ವೇಷಿಸಬಾರ್ದು, ಸುಳ್ಳು ಹೇಳಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಚಾಡಿ ಹೇಳಬಾರ್ದು. ಸತ್ಯಕ್ಕೆ ವಿರೋಧವಾಗಿರಬಾರ್ದು. ಸತ್ಯಕ್ಕೆ ವಿರೋಧವಾಗಿರ್ತೀನಿ ಅಂತಂದ್ರೆ ಅರ್ಥ ಏನು? ಸುಳ್ಳು ಹೇಳ್ತೀನಿ ಅಂತ ಅರ್ಥ. ಅಧರ್ಮದ ಪರವಾಗಿರ್ತೀನಿ ಅಂತಂದರೆ ಧರ್ಮಕ್ಕೆ ವಿರುದ್ಧವಾದದ್ದನ್ನು ನಡೆಸ್ತೀನಿ ಅಂತ ಅರ್ಥ. ಹಾಗಾಗಿ ಇದು ಸುಲಭವಾಗಿ ಆವರಿಸುವಂಥ ಪಾಪ ಇದು, ಸುಳ್ಳು. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ಸಾರಿ ಗಮನಿಸೋಣ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ, ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ನೀವು ಹೊಗಳಿಕೊಳ್ಳಬೇಡ್ರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸುಳ್ಳು ಅನ್ನುವಂಥದ್ದು ಇದು ದೇವರು ಅಸಹ್ಯ ಪಡುವಂಥದ್ದು. ಸುಲಭವಾಗಿ ಆವರಿಸುವಂಥ ಪಾಪ ಇದು.
ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ವಿಷಯವನ್ನು ಗಮನಿಸಿದರೆ, ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ, ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳುವವರಾಗಿರದೆ. ಸಭಾ ಸೇವಕಿಯರ ವಿಷಯದಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ತಿಮೋತಿಗೆ ಪೌಲನು ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಸಭಾ ಸೇವಕಿಯರು ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳಬಾರ್ದು. ಮದ್ಯಾಸಕ್ತಿ ಇಲ್ಲದವರು, ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪರಿಸ್ಥಿತಿ ಇದು. ಚಾಡಿ ಅನ್ನುವಂಥದ್ದು ಅದು ನಮಗೆ ಗೊತ್ತಾಗಲ್ಲ, ನಮಗೇನೋ ಖುಷಿ ಅಂತ ಅನಿಸ್ಬೋದು ಹೇಳುವಾಗ. ಅವ್ರಿಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಷಯ ನಾನು ಹೇಳ್ಬಿಟ್ಟೆ ಅನ್ನುವಂತಹ ಒಂದು ನಿನ್ನ ಬಗ್ಗೆ ನಿನಗೆ ಪ್ರೌಡ್ ಇರಬಹುದು. ಬಿ ಕೇರ್ಫುಲ್. ಇದು ಸುಲಭವಾಗಿ ಆವರಿಸುವಂಥ ಪಾಪ ಇದು. ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಅವಕಾಶ ಇದ್ರೂ ಹೊರಿಸಬಾರ್ದು ಅಂತೇಳಿ ಗ್ರಂಥ ಹೇಳ್ತದೆ. ಯಾಕೆಂದರೆ ದೇವರು ನ್ಯಾಯವಂತನು, ದೇವರು ಸತ್ಯವಂತನು, ಆತನು ಎಲ್ಲವನ್ನು ಗಮನಿಸ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮನುಷ್ಯರ ಅಂತರಂಗದ ಆಲೋಚನೆಗಳಿಂದ ಬಲ್ಲಂಥ ಕರ್ತನು ಆತನು. ಆತನಿಗೆ ಮರೆಯಾಗಿರುವಂಥದ್ದು ಯಾವುದೂ ಇಲ್ಲ. ನಿಮಗೆ ನೀವು ಮುಯಿ ತೀರಿಸಬೇಡಿ, ಮುಯಿ ತೀರಿಸುವಂಥದ್ದನ್ನು ದೇವರಿಗೆ ಬಿಡಿ ಅಂತ ಹೇಳ್ತಾನೆ. ಚಾಡಿ ಹೇಳಬೇಡಿ, ಸುಳ್ಳು ಹೇಳಬೇಡಿ. ಇದು ಸುಲಭವಾಗಿ ಆವರಿಸುವಂಥ ಪಾಪ. ಇದು ನಿನಗೆ ಈಸಿಯಾಗಿ ಕಾಣಿಸ್ಬೋದು. ಇದು ಬೆಟ್ಟದಂತಹ ಸಮಸ್ಯೆಯನ್ನು ಒಂದೇ ಒಂದು ಚಿಕ್ಕ ಸುಳ್ಳು ನಿವಾರಣೆ ಮಾಡ್ಬೋದು. ಅದು ಸುಲಭವಾಗಿ ನಿನ್ನನ್ನು ಆವರಿಸ್ಕೊತಾ ಇದೆ. ಒಂದು ಸುಳ್ಳನ್ನು ಹೇಳೋದಕ್ಕೆ ಇನ್ನೊಂದು ಸುಳ್ಳನ್ನು ಹೇಳೋದಕ್ಕೆ ಇನ್ನೊಂದು ಸುಳ್ಳು, ಒಂದು ಸುಳ್ಳನ್ನು ಮುಚ್ಚೋದಕ್ಕೆ ಸಾವಿರಾರು ಸುಳ್ಳು ಹೇಳಬೇಕಾಗುತ್ತೆ. ಅಂತಿಮವಾಗಿ ಅದರ ಪ್ರತಿಫಲ ಹೇಗಿರುತ್ತಂತಂದರೆ ಕಟ್ಟ ಕಡೆಗೆ ಮರಣ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ಅದು ಶಾಶ್ವತವಾಗಿ ದೇವರಿಂದ ನಿನ್ನನ್ನು ದೂರ ಮಾಡ್ತದೆ. ಕ್ರೈಸ್ತರು ಸತ್ಯಪ್ರಿಯರು, ಸತ್ಯಕ್ಕೋಸ್ಕರ ನೀತಿಗೋಸ್ಕರ ಹಿಂಸೆಯನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಿ ಬಂದಿರತಕ್ಕಂಥವರು ಕ್ರೈಸ್ತರು. ಹಾಗಾಗಿ ಸುಲಭವಾಗಿ ಆವರಿಸುವಂಥ ಈ ಪಾಪದ ವಿಷಯದಲ್ಲಿ, ಈ ಸುಳ್ಳಿನ ವಿಷಯದಲ್ಲಿ, ಚಾಡಿ ಹೇಳುವುದರ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ತೀತನ ಬರೆದ ಪತ್ರಿಕೆಯಲ್ಲಿ ಕೊನೆಯದಾಗಿ ಈ ವಚನವನ್ನು ನೋಡ್ಕೊಂಡು ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. ತೀತನ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ, ದೇವಭಕ್ತೆಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ಸದ್ಬೋಧನೆ ಹಾಗೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಮೇಲೆ ಹಾಗೆಯೇ ವೃದ್ಧ ಸ್ತ್ರೀಯರು ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರು ಆಗಿರದೆ. ವೃದ್ಧ ಸ್ತ್ರೀಯರು, ಪರಿಶುದ್ಧಾತ್ಮನು ಪರ್ಟಿಕ್ಯುಲರ್ ಆಗಿ ಒಬ್ಬ ವಯಸ್ಸಿನವರನ್ನು ಇಲ್ಲಿ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾನೆ, ಗುರುತಿಸಿ ಹೇಳ್ತಾ ಇದ್ದಾನೆ. ವೃದ್ಧ ಸ್ತ್ರೀಯರು ಏನು ಮಾಡಬೇಕು ಅಂತಂದರೆ ಅವರು ಚಾಡಿ ಹೇಳುವವರಾಗಿರಬಾರ್ದು. ಚಾಡಿ ಹೇಳಬಾರ್ದು. ಇಲ್ಲಿಂದ ಹೋಗಿ ಅಲ್ಲಿ, ಅಲ್ಲಿಂದ ಹೋಗಿ ಇಲ್ಲಿ. ನೋ, ಇದು ತಕ್ಕದ್ದಲ್ಲ, ದೇವಜನರಿಗೆ ತಕ್ಕದ್ದಲ್ಲ. ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರು ಆಗಿರದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಸುಳ್ಳಿನ ವಿಷಯದಲ್ಲಿ, ಚಾಡಿ ಹೇಳುವುದರ ವಿಷಯದಲ್ಲಿ ಇದು ಸುಲಭವಾಗಿ ನಮ್ಮನ್ನು ಆವರಿಸುವಂಥ ಪಾಪ. ಇದು ಕಟ್ಟ ಕಡೆಗೆ ದೇವರಿಂದ ನಮ್ಮನ್ನು ದೂರ ಮಾಡುವಂಥ ಪಾಪ. ಇದರ ವಿಷಯದಲ್ಲಿ ನೀವು ಎಚ್ಚರಿಕೆ ಆಗಿರ್ರಿ ಎಂಬುದಾಗಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಲಿಖಿಸಲ್ಪಟ್ಟಂಥ ಗ್ರಂಥ ಇವತ್ತು ನಮ್ಮನ್ನು ಎಚ್ಚರಿಸ್ತಾ ಇದೆ. ಸುಲಭವಾಗಿ ಆವರಿಸುವಂಥ ಪಾಪ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಕೆಲವೊಂದು ವಚನಗಳನ್ನು ನೋಡಿಕೊಂಡು ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡೋಣ. ಜ್ಞಾನೋಕ್ತಿಗಳ ಪುಸ್ತಕ 11ನೇ ಅಧ್ಯಾಯ 13ನೇ ವಚನವನ್ನು ಸರಿ ಗಮನಿಸೋಣ. ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ನಂಬಿಗಸ್ತನು ಸಂಗತಿಯನ್ನು ಗುಪ್ತಪಡಿಸುವನು ಅಂತ ಹೇಳ್ತಾನೆ. ಚಾಡಿಕೋರನು ಗುಟ್ಟು ರಟ್ಟು ಮಾಡ್ತಾನೆ. ಇವತ್ತು ಆಲೋಚನೆ ಮಾಡಿ ನೀವು, ಇನ್ನೊಬ್ಬರ ವಿಷಯವನ್ನು, ಇನ್ನೊಬ್ಬರ ಲೋಪದೋಷಗಳನ್ನು ನನ್ನ ಮುಂದೆ ಹೇಳ್ತಾ ಇದ್ದಾನೆ ಅಂತಂದರೆ ಒಬ್ಬ ವ್ಯಕ್ತಿ, ನನ್ನ ಲೋಪದೋಷಗಳನ್ನು ಕೂಡ ಇನ್ನೊಬ್ಬರ ಮುಂದೆ ಹೇಳಲ್ಲ ಅನ್ನುವಂಥ ಗ್ಯಾರಂಟಿ ಇಲ್ಲ. ಚಾಡಿಕೋರನು ಏನು ಮಾಡ್ತಾನೆ? ಗುಟ್ಟು ರಟ್ಟು ಮಾಡ್ತಾನೆ. ಆದರೆ ನಂಬಿಗಸ್ತನ ಏನು ಮಾಡ್ತಾನೆ ಅಂತಂದರೆ ಸಂಗತಿಯನ್ನು ಗುಪ್ತಪಡಿಸ್ತಾನೆ ಅಂತ ಹೇಳ್ತಾನೆ.
10ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 18ನೇ ವಚನದಲ್ಲಿ, ಹೊಟ್ಟೆಯಲ್ಲಿ ಹಗೆಯನ್ನಿಟ್ಟುಕೊಂಡವನು ಸುಳ್ಳುಗಾರ. ಸುಳ್ಳುಗಾರ ಸುಳ್ಳುಗಾರ ಯಾರು ಅಂತಂದರೆ, ಸುಳ್ಳು ಹೇಳದೆ ಬಾಯಿಂದ ಸುಳ್ಳು ಹೇಳುವಂಥವನು ಸುಳ್ಳುಗಾರ ಅಲ್ಲ. ಎದುರಿಗಿರುವಂಥ ವ್ಯಕ್ತಿಯ ಮೇಲೆ ತನ್ನ ಮನಸ್ಸಿನಲ್ಲಿ ಹಗೆಯನ್ನಿಟ್ಟುಕೊಂಡಂಥವನು ಕೂಡ ಸುಳ್ಳುಗಾರನೇ. ಸುಳ್ಳುಗಾರನು ಅಂತಂದರೆ ಸತ್ಯಕ್ಕೆ ವಿರುದ್ಧವಾಗಿ ತುಟಿಗಳಿಂದ ಹೇಳುವಂಥದ್ದೇ ಸುಳ್ಳಲ್ಲ. ಒಬ್ಬ ವ್ಯಕ್ತಿಯ ಮೇಲೆ, ಒಬ್ಬ ಸಹೋದರನ ಮೇಲೆ ಮನಸ್ಸಿನಲ್ಲಿ ಹಗೆಯನ್ನಿಟ್ಟುಕೊಂಡವನು ಕೂಡ ಸುಳ್ಳುಗಾರ ಅಂತ ಹೇಳ್ಬಿಟ್ಟು ಗ್ರಂಥ ನಮಗೆ ಹೇಳ್ತಾ ಇತ್ತು ಪ್ರೇಯರ್. 12ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 19ನೇ ವಚನದಲ್ಲಿ, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ ಅಂತ ಹೇಳ್ತಾನೆ. ಸತ್ಯದ ತುಟಿ ಶಾಶ್ವತ, ಯಾಕಂದರೆ ದೇವರು ಶಾಶ್ವತನು, ಕರ್ತನಾದ ಯೇಸು ಕ್ರಿಸ್ತನು ಶಾಶ್ವತನು, ಪರಿಶುದ್ಧಾತ್ಮನು ಶಾಶ್ವತನು. ಸತ್ಯವನ್ನು ಹೇಳುವಂಥ ತುಟಿಗಳು ಕೂಡ ಶಾಶ್ವತವಾಗಿರ್ತವೆ. ಸೊ ಹಾಗಾಗಿ ಪರಿಸ್ಥಿತಿ ಇದು 27ನೇ ವಚನದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 27ನೇ ವಚನದಲ್ಲಿ, ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು ಅಂತೇಳಿ. 20ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯ 19ನೇ ವಚನದಲ್ಲಿ, ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ಆದದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡ ಅಂತ ಹೇಳ್ತಾನೆ. ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ನೀನು ಹೋಗಬೇಡ. ಅವನ ತುಟಿ ಅವನ ಕಂಟ್ರೋಲಲ್ಲಿಲ್ಲ. ಒಬ್ಬ ನಂಬಿಗಸ್ತನೆಂಬುದಾಗಿ, ನಾನು ಪ್ರೀತಿಸುವಂಥ ವ್ಯಕ್ತಿ ಎಂಬುದಾಗಿ ನೀನು ಆತನಲ್ಲಿ ಭರವಸೆವಿಟ್ಟು ನಿನ್ನದೆಲ್ಲ ವಿಷಯಗಳನ್ನು ಯಥಾರ್ಥವಾಗಿ ಆತನ ಮುಂದೆ ಹೇಳ್ತಾ ಇದ್ದರೆ ಹೇಳುವುದಾದರೆ ಏನಾಗುತ್ತೆ ಅಂತಂದರೆ, ಆತನು ನಿನ್ನ ಗುಟ್ಟನ್ನು ರಟ್ಟು ಮಾಡ್ತಾನೆ. ಆದ್ದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗ್ಬೇಡ. ಇನ್ನೊಬ್ಬರದನ್ನು ತಂದು ನನ್ನ ಮುಂದೆ ಹೇಳ್ತಾರಂತಂದರೆ ಅಂಥವನನ್ನು ನೀನು ಮೆಚ್ಚಬೇಡ. ಅವನು ತುಟಿ ಬಿಗಿ ಹಿಡಿತಾ ಇಲ್ಲ, ನಿನ್ನ ವಿಷಯನೂ ಕೂಡ ಇನ್ನೊಬ್ಬರಿಗೆ ಹೇಳ್ತಾನೆ. ನಿನ್ನ ಬಲಹೀನತೆಗಳ ವಿಷಯದಲ್ಲಿ ಇಲ್ಲ ಸಲ್ಲದ ಆಧಾರವಿಲ್ಲದ ಸುದ್ದಿಗಳನ್ನು ಹಬ್ಬಿಸ್ತಾನೆ. ಹಾಗಾಗಿ ಓ ಕ್ರೈಸ್ತನೇ, ಸುಲಭವಾಗಿ ಆವರಿಸುವಂಥ ಪಾಪ ಸುಳ್ಳು, ಚಾಡಿ ಹೇಳುವಂಥದ್ದು. ಇದರ ವಿಷಯದಲ್ಲಿ ಎಚ್ಚರ. ನಿನ್ನ ಮಾತು ಹೌದಾದರೆ ಹೌದನ್ನು, ಅಲ್ಲವಾದರೆ ಅಲ್ಲ ಅನ್ನು. ಪ್ರತಿಯೊಬ್ಬರನ್ನು ಪ್ರೀತಿಸು. ತೀರ್ಪು ಮಾಡಬೇಡ. ನೀನು ಯಥಾರ್ಥವಾಗಿ ವರ್ತಿಸು. ಯಥಾರ್ಥವಾಗಿ ನಡ್ಕೋ. ಅಂತರಂಗವನ್ನು ನೋಡುವಂಥ ದೇವರು ಎಲ್ಲವನ್ನು ಗಮನಿಸ್ತಾ ಇದ್ದಾನೆ. ನಿನ್ನನ್ನು ಪರಿಪಾಲಿಸುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಅಂತರಂಗದ ಆಲೋಚನೆಗಳನ್ನು ಕೂಡ ಬಲ್ಲಂತಹ ಕರ್ತನು ಆತನು. ಆತನಿಗೆ ಮರೆಯಾಗಿರುವಂಥದ್ದು ಯಾವುದೂ ಇಲ್ಲ. ಬಿ ಕೇರ್ಫುಲ್. ತಾತ್ಕಾಲಿಕವಾದಂಥ ಬದುಕಿದು. ಶಾಶ್ವತವಾದಂಥ ಬದುಕನ್ನು ಪಡೆಯುವುದಕ್ಕೋಸ್ಕರ ಈ ತಾತ್ಕಾಲಿಕವಾದಂತಹ ಬದುಕಿನಲ್ಲಿ ಸುಳ್ಳಾಡಿ ಸುಲಭವಾಗಿ ಆವರಿಸುವಂತಹ ಈ ಸುಳ್ಳೆಂಬ ಪಾಪಕ್ಕೆ ಸಿಲುಕಿ ನಿತ್ಯತ್ವವನ್ನು ನೀನು ಕಳ್ಕೊಬೇಡ. ದೇವರು ಸತ್ಯವಂತನು, ಕರ್ತನಾದ ಯೇಸು ಕ್ರಿಸ್ತನು ಸತ್ಯವಂತನು, ಪರಿಶುದ್ಧಾತ್ಮನು ಸತ್ಯವಂತನು. ಓ ಕ್ರೈಸ್ತನೇ, ಕ್ರಿಸ್ತನನ್ನು ಧರಿಸಿಕೊಂಡಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರೇ, ನೀವು ಕೂಡ ಸತ್ಯವಂತರೇ. ಸತ್ಯವನ್ನು ಕೈಕೊಂಡು ನಡೆಯೋಣ. ಸತ್ಯವನ್ನು ಜೀವಿತದ ಮುಖಾಂತರ ತೋರ್ಪಡಿಸೋಣ. ಒಂದು ವೇಳೆ ಸಾಯುವಂಥ ಪರಿಸ್ಥಿತಿ ಬಂದರೂ ಕೂಡ ಸತ್ಯಕ್ಕೋಸ್ಕರ ಹತ ಆಗೋದಕ್ಕೂ ಕೂಡ ಸಿದ್ಧ ಆಗೋಣ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಂಬಿಕೆ ವೀರರ ಬಗ್ಗೆ ನಾವು ಗಮನಿಸಿದಾಗ, ನೀವು ಭ್ರಷ್ಟರಾಗ್ರಿ, ಸುಳ್ಳು ಹೇಳ್ಬಿಡಿ, ನಿಮ್ಮನ್ನು ಬಿಟ್ಬಿಡ್ತೀವಿ ನಾವು ಅಂತ ಹೇಳಿದರು. ನಾವು ಸುಳ್ಳು ಹೇಳಿ ಈ ತಾತ್ಕಾಲಿಕ ಜೀವಿತವನ್ನು ಉಳಿಸಿಕೊಳ್ಳುವುದಕ್ಕಿಂತ ಸತ್ಯದ ಪರವಾಗಿದ್ದು ನಾವು ಸಾಯೋದಕ್ಕೂ ಕೂಡ ಸಿದ್ಧ. ನಮ್ಮನ್ನು ಕೊಂದಾಕಿ ಅನ್ನುವಂತಹ ಒಂದು ಧೈರ್ಯಶಾಲಿಗಳು ಆ ವಿಶ್ವಾಸ ವೀರರಲ್ಲಿ ನಾವು ಕಾಣ್ತೇವೆ ಪ್ರೇರೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಒಂದು ಸಾರಿ ಗಮನಿಸಿದ್ವು, ಒಂದು ಸಾರಿ ಓದೇ ಬಿಡೋಣ ಅದನ್ನು ಮತ್ತೆ ಯಾಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನದಿಂದ 39ನೇ ವಚನದವರೆಗೆ ನೀವು ಓದಿ ಮನೆಯಲ್ಲಿ. ಈಗ 37ನೇ ವಚನ, ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು,
ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಅಂಡರ್ಲೈನ್ ಮಾಡ್ಕೊಳ್ಳಿ ಇದನ್ನು. ದೇವದ್ರೋಹಿಗಳಾಗಿ ಅಂದರೆ ದೇವರಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ಳಿ, ದೇವರಿಗೆ ವಿರುದ್ಧವಾಗಿ ನೀವು ಸುಳ್ಳು ಹೇಳಿ, ದೇವರಿಗೆ ವಿರುದ್ಧವಾಗಿ ನೀವು ಜೀವಿತಗಳನ್ನು ಜೀವಿಸಿ, ಆಗ ನಿಮ್ಮನ್ನು ಬಿಟ್ಟುಬಿಡ್ತೀವಿ, ನೀವು ಬದುಕಬಹುದು ಈಸಿಯಾಗಿ ಅಂತ ಹೇಳ್ತಾರೆ. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದ್ರಂತೆ. ಕೆಲವರನ್ನು ಕತ್ತಿಯಿಂದ ಕೊಂದರಂತೆ. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲಿಯುವವರಾಗಿದ್ದರು. 39ನೇ ವಚನ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಅವ್ರಿಗಿನ್ನೂ ವಾಗ್ದಾನದ ಫಲ ಸಿಕ್ಕಿಲ್ಲ, ಇನ್ನೂ ಪರದೈಸಿನಲ್ಲಿದ್ದಾರೆ. ಸತ್ಯಕ್ಕೋಸ್ಕರ ಜೀವಿತನ ಜೀವಿಸಿ, ಸತ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟು ಇನ್ನೂ ಪರದೈಸಿನಲ್ಲಿದ್ದಾರೆ. ಯಾತಕ್ಕೋಸ್ಕರ? ನಮಗೋಸ್ಕರ. ನಾವು ಕೂಡ ಈ ಓಟದಲ್ಲಿದ್ದೀವಿ, ಓಡ್ತಾ ಇದ್ದೀವಿ, ಸತ್ಯದ ಓಟದಲ್ಲಿದ್ದೀವಿ, ನಾವು ಓಡ್ತಾ ಇದ್ದೀವಿ. ಇನ್ನು ಅನೇಕ ಜನರು ಸತ್ಯದ ಓಟದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಒಟ್ಟಿಗೆ ಆ ವಾಗ್ದಾನದ ಫಲ ಲಭ್ಯ ಆಗಬೇಕು ಅನ್ನುವಂಥದ್ದು ದೇವರ ಆಲೋಚನೆ ಪ್ರೇರೆ. ಆದ್ದರಿಂದ ಸುಲಭವಾಗಿ ಆವರಿಸುವಂತಹ ಪಾಪ, ಸುಳ್ಳು, ಹೊಟ್ಟೆ ಕಿಚ್ಚು, ಅಸೂಹೆ, ಚಾಡಿ ಹೇಳುವುದು, ಮತ್ಸರ, ಇವುಗಳ ವಿಷಯದಲ್ಲಿ ಎಚ್ಚರಿಕೆ ಪ್ರೇರೆ. ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು.